ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿಮ್ ಗಂಡನಿಂದಾನೆ ಮಲ್ಲಿಕಾ ಮೇಡಮ್ ಸತ್ತೋಗಿದ್ದು. ಒನ್ ಮೋರ್ ಟೈಮ್. ನಿಜವಾಗ್ಲೂ ನಿಮ್ ಗಂಡನಿಂದಾನೆ ಮಲ್ಲಿಕಾ ಮೇಡಮ್ ಸತ್ತೋಗಿದ್ದು ಮೇಡಮ್. ಗಂಡ 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 ಕೇಳೋದಕ್ಕೆ ಎಷ್ಟು ಹಾಯಾಗಿದೆ. ಜೈ ನನ್ ಗಂಡ, ಈ ನಿತ್ಯ ಗಂಡ. ಕಿವಿಗೆ ತಂಪಾಗಿದೆ ಶರತ್. ನನ್ ಗಂಡ ಜೈನಿಂದ ಮಲ್ಲಿಕಾ ಸತ್ತಿಲ್ಲ ಅಂತ ನನಗ್ ಗೊತ್ತು ಶರತ್. ನೀನು ಮಲ್ಲಿಕಾ ಪಿಎ ಅಲ್ಲ. ಅವಳು ಮಾಡೋ ಮೋಸದಲ್ಲಿ ನೀನು ಪಾರ್ಟ್ನರ್ ಅಂತ ಕೂಡ ನನಗ್ ಗೊತ್ತು. ನೀವಿಬ್ರು ಯಾವ ಉದ್ದೇಶಕ್ಕೆ ನನ್ ಗಂಡ ಜೈ ಕಂಪನಿ ಸೇರಿದ್ರಿ ಅಂತ ಕೂಡ ನನಗ್ ಗೊತ್ತು. ಮರ್ಯಾದೆಯಾಗಿ ಮಲ್ಲಿಕಾ ಎಲ್ಲಿದ್ದಾಳೋ ನಿಜ ಹೇಳ್ದೇ ಇದ್ರೆ ಈ ಗನ್ನಿಂದ ಬುಲೆಟ್ ಕಳ್ಸೋದು ನಂಗೆ ತುಂಬಾ ಈಸಿ. ಬಟ್ ನಿನ್ ಬಾಡಿಯಿಂದ ಪ್ರಾಣ ಕಳ್ಸೋದು ನಿಂಗೆ ತುಂಬಾ ಕಷ್ಟ. ಸೊ ನಿಜ ಹೇಳ್ತೀಯಾ ಇಲ್ಲ ಸಾಯ್ತೀಯಾ? ಆಣೆ ಮೇಡಮ್, ನಾನು ನಿಜಾನೇ ಹೇಳ್ತಾ ಇದ್ದೀನಿ. ಆ ಮಲ್ಲಿಕಾ ನಿಂಗೆ ಎಷ್ಟು ಕೊಡ್ತಾಳೋ ನನಗೆ ಗೊತ್ತಿಲ್ಲ ಶರತ್. ಆದ್ರೆ ಎಷ್ಟು ದುಡ್ಡು ಕೊಟ್ರು ನಿನ್ ಪ್ರಾಣಕ್ಕಿಂತ ಹೆಚ್ಚಲ್ಲ. ಜಸ್ಟ್ ಅವಳ ಅಡ್ರೆಸ್ ಹೇಳು ಸಾಕು, ನಾನೇ ಹುಡ್ಕೊಂಡು ಹೋಗ್ತೀನಿ. ಏಯ್ ಶರತ್, ನೀನ್ ಎಲ್ಲೇ ಇದ್ರು ನಾನು ಬಿಡೋದಿಲ್ಲ ಕಣೋ. ಆ ಮಲ್ಲಿಕಾ ಅಡ್ರೆಸ್ ತಿಳ್ಕೊಂಡು ತಕ್ಷಣ ನಿನ್ನ ಸಾಯಿಸ್ಬಿಡ್ತೀನಿ. ಏಯ್ ಹೇಳಿ ಹೇಳಿ, ಎದ್ದೇಳಿ. ಏಯ್ ಎದ್ದೇಳ್ರ ಬೇಗ, ಎದ್ದೇಳಿ. ಹೇಯ್, ಮೇಡಮ್ ಸಾರು ಇನ್ನೂ ಸೆಲ್ಲಲ್ಲಿ ನಿದ್ರೆ ಮಾಡ್ತಿದ್ದಾರೆ. ಅವ್ರನ್ನ ಹೇಗಾದ್ರೂ ಎಬ್ಬಿಸ್ಬೇಕು. ಹೌದು ಕಣೋ. ಆ ವಾರ್ಡನ್ ನೋಡ್ದ ಅಂದ್ರೆ ಜೈಲರ್ ಹತ್ರ ಹೇಳ್ಬಿಡ್ತಾನೆ. ಬನ್ನಿ. ಸರ್, ಹ್ಯಾಪಿ ಬರ್ತ್ಡೇ ಸರ್.
birthday to you, sir. Happy birthday to you, sir. Happy birthday to you. Happy birthday to you. Happy birthday to you. ಇವತ್ತು ನನ್ನ ಬರ್ತ್ಡೇ ಅಂತ ಯಾರೋ ಹೇಳಿದ್ ನಿಮ್ಗೆ? ಏನು ಹುಟ್ಟಿದ ದಿನ ಅಲ್ವಾ? ಹಾಗಾದ್ರೆ ಮದುವೆ ದಿನ. ನಿಲ್ಸಿ, ಇವತ್ತು ನಾನು ಹುಟ್ಟಿದ ದಿನನೂ ಅಲ್ಲ, ಮದುವೆ ದಿನನೂ ಅಲ್ಲ. ಏನು ಅಲ್ವಾ? ಮತ್ತ್ಯಾಕ್ ವಿಷಯ ವೇಸ್ಟ್. ಹಾಗಾದ್ರೆ ಏನ್ ಮಾಡೋದು? ಹೋಗೋಣ ಬನ್ನಿ. ಬರ್ರಪ್ಪ. ಸರ್, ಗುಡ್ ಮಾರ್ನಿಂಗ್ ಮೇಡಮ್. ತುಂಬಾ ಥ್ಯಾಂಕ್ಸ್ ಬ್ರದರ್ಸ್, ಮತ್ತೆ ಸೇವ್ ಮಾಡಿದ್ರಿ. ನಡೀರಿ. ಏನ್ ಮಾಡ್ತಿದ್ದಿ ನಿತ್ಯ? ಇದ್ರಲ್ಲಿ ಹಲ್ಲುಚ್ತಾ ಇದೀನಿ ರೀ. ಅಷ್ಟೊಂದು ದುಡ್ಡಿರೋರು ನೀವು ಈ ಬೇವಿನ ಕಡ್ಡಿಲಿ ಅಲ್ಲುಜ್ಜೋದೇನಮ್ಮ? ಯೋಚನೆ ಮಾಡದೆ ಬೇವಿನ ಕಡ್ಡಿಗೆ ಕಮಿಟ್ ಆಯ್ದೆ. ಹೇಗಾದ್ರೂ ಕವರ್ ಮಾಡಬೇಕು. ಈಗೇನೋ ನಮ್ಮಂತ ವ್ಯಾಪಾರಸ್ಥರು ದುಡ್ಡಿಗೋಸ್ಕರ ಪೇಸ್ಟು ಬ್ರಷ್ ಅಭ್ಯಾಸ ಮಾಡಿದ್ದು. ಇದಿಲ್ದಿದ್ದಾಗ ಜನ ಹೀಗೆ ಬೇವಿನ ಕಡ್ಡಿ ಉಪ್ಪಿಂದ ಹಲ್ಲುಚ್ತಾ ಇದ್ರು. ಈಗ ಪೇಸ್ಟ್ ಬ್ರಷ್ ಬಂದು ಇದು ಮೂಲೆಗೆ ಹೋಗಿದೆ, ಭೂಮಿ ಗುಂಡಾಗಿದೆ. ಮತ್ತೆ ಬಿಸ್ನೆಸ್ ಮ್ಯಾನು ನಿಮ್ ಟೂತ್ ಪೇಸ್ಟ್ ಅಲ್ಲಿ ಉಪ್ಪಿದ್ಯಾ ಬೇವಿದ್ಯಾ ಅಂತ ಹಿಂದಿನ ಕಾಲದ್ದೆಲ್ಲ ಪೇಸ್ಟ್ ಅಲ್ಲಿ ಮಿಕ್ಸ್ ಮಾಡಿ ಮಾರ್ತಿದ್ದಾರೆ. ಹೌದು ಮೇಡಮ್. ನನ್ನ ಅಪ್ಪ ಅಮ್ಮ ಉಪ್ಪು ಮತ್ತೆ ಮಸಿಯಿಂದಾನೆ ಹಲ್ಲುಚ್ಚುತ್ತಾ ಇದ್ರು ಮೇಡಮ್. ಈಗಲೂ ಊರಲ್ಲೇ ಇದ್ದಿದ್ರೆ ನಮ್ಮಪ್ಪ ಬೇವಿನ ಕಡ್ಡಿಲೇ ಹಲ್ಲುಚ್ತಾ ಇದ್ರು ಅಲ್ವಾ? ಆ ಕೆಲ್ಸನೇ ನಾನು ಮಾಡ್ತಾ ಇದ್ದೀನಿ. ಫ್ರೀ ಆಗಿ ಸಿಗುತ್ತೆ, ಆರೋಗ್ಯನೂ ಇರುತ್ತೆ. ಇದೆಲ್ಲ ನಿನಗೆ ಹೇಗ್ ಗೊತ್ತು ನಿತ್ಯ? ಹಾ, ಖಾಲಿ ಇದ್ದಾಗ ಕಂಪ್ಯೂಟರ್ ಅಲ್ಲಿ ಹಾಕಿ ನೋಡಿ, ಈ ತರ ವಿಷಯ ಎಷ್ಟೋ ಸಿಗುತ್ತೆ. ಬಟ್ ನೀನ್ ತಿಳ್ಕೊಂಡ್ ಮಾಡ್ತಿರೋದು ತುಂಬಾ ಗ್ರೇಟ್. ಮೇಡಮ್ಗೆ ತುಂಬಾ ವಿಷಯ ಗೊತ್ತಿರೋ ಹಾಗಿದೆ ಸರ್. ನೀವು ಕೂಡ ಟ್ರೈ ಮಾಡ್ತೀರಾ? ಕೊಡು. ತಗೊಳ್ಳಿ. ಏನ್ ಇಷ್ಟೊಂದು ಕಹಿಯಾಗಿದೆ? ಹೇಗೆ ಉಚ್ತೀಯ ನೀನು? 2-in-1 ಆಫರ್ ತರ ಪೇಸ್ಟ್ ಬ್ರಷ್ ಸೇರಿಸಿ ಒಂದೇ ಕಡೆ ಸಿಕ್ಕಿದ್ರೆ ಹ್ಯಾಪಿಯಾಗಿ ಬ್ರಷ್ ಮಾಡದೆ ಕಹಿ ಇದೆ ಅಂತಿರಲ್ಲ. ನಿಮ್ ಮಾಮ ಕೈ ಮುಗಿಬೇಕು. ಯಾಕೆ? ನಿಂಗೆ ಇದೆಲ್ಲ ಅಭ್ಯಾಸ ಮಾಡಿಸಿದಕ್ಕೆ. ನಿಮ್ಗೆ ನಾನು ಅಭ್ಯಾಸ ಮಾಡಿಸ್ತೀನಿ.
ಉಜ್ರಿ ಕಹಿ ಇದ್ರೆ ಹೇಗೆ ಅಗಿಯೋದು? ತಿಂತ ತಿಂತ ಎಲ್ಲಾದ್ರೂ ರುಚಿ ಆಗತ್ತೆ ಅಂತ ದೊಡ್ಡವರು ಹೇಳಿದ್ದಾರೆ. ಅಗಿತಾ ಅಗಿತಾ ಆ ಕಹಿನೇ ಸಿಹಿ ಆಗತ್ತೆ. ಅಗಿರಿ. ಅಬ್ಬಾ, ಬೇಗ ಈ ವಿಷಯನ ಮೇಡಮಿಗೆ ಫೋನ್ ಮಾಡಿ ಹೇಳಬೇಕು. ಇವನೇನು ನಂಗೆ ಕಾಲ್ ಮಾಡ್ತಿದ್ದಾನೆ? ಹಲೋ, ಬೆಳಿಗ್ಗೆನೆ ಯಾಕೆ ಕಾಲ್ ಮಾಡಿದ್ಯಾ? ಮಾಡಬೇಕಾಯ್ತು ಮೇಡಮ್. ಬೆಳಗ್ಗೆನೆ ನಿಮ್ಮ ಮಗಳು ನಮ್ಮನೆಗೆ ಬಂದಿದ್ರು ಮೇಡಮ್. ಏನು, ಗಂಗಾ ಬಂದ್ಲಾ? ಗಂಗಾ ಯಾರು ಮೇಡಮ್? ಅದೇ ನನ್ನ ಮಗಳು ಅಲ್ಲಿ ಬಂದಿದ್ದಾಳ. ಹೌದು ಮೇಡಮ್. ಕಣ್ ಬಿಟ್ಟಿದ ತಕ್ಷಣ ಎದುರುಗಡೆನೆ ಇದ್ರು ಮೇಡಮ್. ಮಲ್ಲಿಕಾ ಮೇಡಮ್ ಎಲ್ಲಿದ್ದಾರೆ ಅಂತ ಪದೇ ಪದೇ ಕೇಳ್ತಾ ಇದ್ರು ಮೇಡಮ್. ನೀನೇನು ಹೇಳ್ದೆ? ಗೊತ್ತಿಲ್ಲ ಅಂತ ಹೇಳಿ ಓಡ್ ಬಂದ್ಬಿಟ್ಟೆ ಮೇಡಮ್. ಒಳ್ಳೆ ಕೆಲಸ ಮಾಡ್ದೆ. ಇನ್ಯಾವತ್ತೂ ಗಂಗಾ ಅದೇ ನನ್ನ ಮಗಳು ಕಣ್ಣಿಗೆ ಬೀಳ್ಬೇಡ. ಸತ್ರು ಕಾಣಲ್ಲ ಮೇಡಮ್. ಕಂಡ್ರೆ ಸತ್ತೋಗ್ಬಿಡ್ತೀನಲ್ಲ. ಏನ್ ಶರತ್, ಏನಂದೆ? ನಿಮ್ ಮಗಳು ನಂಗೆ ಗನ್ ತೋರಿಸಿ ಹೆದರ್ಸಿದ್ರು ಮೇಡಮ್. ಮಲ್ಲಿಕಾ ಮೇಡಮ್ ಅಡ್ರೆಸ್ ಹೇಳ್ದೆ ಇದ್ರೆ ಸಾಯಿಸ್ತೀನಿ ಅಂದ್ರು. ನಾನು ಭಯದಿಂದ ಬೇವ್ದ್ಬಿಟ್ಟೆ. ಅವಳು ಯಾವ ಡ್ರೆಸ್ಸಲ್ಲಿದ್ಲು ಶರತ್? ಸ್ಯಾರಿಲಿದ್ಲಾ? ಇಲ್ಲ ಮೇಡಮ್, ದಿನ ನೋಡೋ ಹಾಗಿರ್ಲಿಲ್ಲ. ಮಾಡ್ರನ್ ಡ್ರೆಸ್ಸಲ್ಲಿ ಡಿಫ್ರೆಂಟ್ ಆಗಿದ್ದಾರೆ. ಅಂದ್ರೆ ನಿತ್ಯ? ಮಾಡರ್ನ್ ಡ್ರೆಸ್, ಡಿಫ್ರೆಂಟ್ ಆಟಿಟ್ಯೂಡ್, ಗನ್ನಿಂದ ಹೆದರ್ಸೋದು. ಅವಳು ಖಂಡಿತ ಗಂಗಾ ಅಲ್ಲ, ನಿತ್ಯಾನಿ. ಇವಾಗ ನಾನು ಏನ್ ಮಾಡ್ಲಿ ಮೇಡಮ್? ಓಡ್ ಹೋಗು ಮೇಡಮ್. ಈ ಸಿಟಿ, ಈ ಸ್ಟೇಟ್ ಅಲ್ಲ, ಈ ಕಂಟ್ರಿನೇ ಬಿಟ್ಟು ಓಡ್ ಹೋಗು. ಇಲ್ಲದೆ ಇದ್ರೆ ಸಾಯ್ತೀಯಾ. ಏನ್ ಹೇಳ್ತಿದ್ದೀರಾ ಮೇಡಮ್? ನಾನು ನೀವು ಕಾಪಾಡಲ್ವಾ? ಅವಳಿಂದ ಆ ದೇವ್ರು ಕೂಡ ನಿನ್ನ ಕಾಪಾಡಕ್ಕಾಗಲ್ಲ. ಈಗಾಗ್ಲೇ ನೀನು ಸಿಟಿ ಬಿಡ್ಬೇಕಾಗಿತ್ತು. ತಪ್ಪು ಮಾಡ್ದೆ. ಇನ್ನೂ ಅದೇ ತಪ್ಪು ಮಾಡ್ಬೇಡ. ಈಗ್ಲೇ ಓಡ್ ಹೋಗು. ಸಾವ್ಗೆ ದೂರ ಆಗು. ಅಯ್ಯೋ ದೇವ್ರೆ. ನಿತ್ಯ ರಂಗ ಕೇಳ್ದಿದ್ದಾಳೆ. ಬಾಯಿ ಬಿಡಿಸ್ತಾಳೆ. ಬುಡಕ್ಕೆ ಬರ್ತಿದೆ. ಹೀಗಾಗಕ್ ಬಿಡಬಾರ್ದು. ನಿತ್ಯನ ಹೇಗಾದ್ರೂ ತಡಿಬೇಕು. ಇಲ್ದಿದ್ರೆ ನಿತ್ಯ ತಿರುಗಿ ಬಂದು ನನ್ನ ಕತ್ತೆ ಹಿಡಿತಾಳೆ. ಅಲ್ಲಿ ತನಕ ಬಂದ್ರೆ ನಿತ್ಯಕ್ಕೆ ಗಂಗಾ ಆದ್ರೂ ಒಂದೇ, ನಾನಾದ್ರೂ ಒಂದೇ. ಸಾಯಿಸ್ಬಿಡ್ತಾಳೆ. ಎಲ್ರೂ ಸರಿಯಾಗಿ ಕೇಳಿಸ್ಕೊಳ್ಳಿ. ಒಬ್ಬ ಭಯಂಕರವಾದ ದೊಡ್ಡ ಅಪರಾಧಿನ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಜೈಲಿಗೆ ಕರ್ಕೊಂಡು ಬರ್ತಾ ಇದ್ದಾರೆ. ಕೈದಿಗಳೆಲ್ಲ ಅವನ ಹತ್ರ ಸ್ವಲ್ಪ ಹುಷಾರಾಗಿರಿ. ಅವನಿಂದ ತುಂಬಾ ದೂರನೇ ಇರಿ. ಅವನ್ ದೊಡ್ಡ ಕ್ರಿಮಿನಲ್ ಆಗಿರ್ಬೇಕು. ಇಲ್ಲ, ಯಾರೋ ತೀವ್ರವಾದಿ ಆಗಿರ್ಬೇಕು. ಇಲ್ಲ, ಯಾರೋ ಮಾಫಿಯಾಡನ್ ಇರಬೇಕು.
ಏನೋ ನಿನ್ನ ಹೆಸರು? ಶ್ರೀವತ್ಸ ಗೋತ್ರ ಅಗ್ನಿಹೋತ್ರ ವೆಂಕಟ ಸೂರ್ಯ ಸತ್ಯ ಸುಬ್ರಹ್ಮಣ್ಯ ನಾರಾಯಣ ಉರ್ಫ್ ನಾಣಿ. ಓ ಪುರೋಹಿತನಾ? ಏನ್ ಮಾಡ್ದೆ? ಕಾಗೆಗಿಟ್ಟಿದ್ದ ಪಿಂಡನ ಎತ್ಕೊಂಡು ಹೋದ? ನಿಮ್ಮ DSP ಕೊಡದೆ. ಅಯ್ಯೋ ನಿನ್ನ, ಅವನು ನೀನೇನಾ? ಎಸ್, ಅದು ನಾನೇ. ಹೇಯ್ ಅಬ್ಬಾ, ನಮ್ DSP ಸರ್ಗೆ ಹೊಡಿತ್ಯೇನೋ? ಪಾಪದ ಕೊಡ ತುಂಬ ಹೋಗಿದೆ, ನಿನ್ ಪುಣ್ಯ ಎಲ್ಲ ತೀರ್ ಹೋಗತ್ತೆ. ಹೇಯ್, ಇವನಿಗೆ ಸ್ಪೆಷಲ್ ಕ್ಲಾಸ್ ತಗೊಳ್ಳಿ. ಮತ್ತೆ ಕಾಕಿ ಯೂನಿಫಾರ್ಮ್ ನ ಕಣ್ಣೆತ್ತಿ ನೋಡಿದ್ರೆ ಪ್ಯಾಂಟ್ ಒದ್ದೆ ಆಗೋಗತ್ತೆ. ಅಲ್ಲ ಏನ್ರಿ ನೀವು? ಏನ್ ನಿಮ್ದು? ಇಷ್ಟು ಜನ ಗಂಡಸ್ರು ಮುಂದೆ ಇನ್ನೊಬ್ಬ ಗಂಡಸರಿಗೆ ಅಸಹ್ಯವಾಗಿ ಮಾತಾಡ್ತೀರಾ? ಅಷ್ಟಕ್ಕೂ ನೀವು ಒಂದ್ ಹೆಣ್ಣ, ಮುಖ ನೋಡಿದ್ರೆ ಪಾತ್ರೆ ತೊಳೆ ಬ್ರಷ್ ತರ ಇದೆ. ಹೇಯ್ ಏಯ್, ಹೇಯ್, ನಾನಿಲ್ಲಿಗೆ ಜೈಲರ್ ಕಣೋ, ನಿನ್ನ ಪಾಲಿನ ಯಮದೂತೆ. ಅಯ್ಯೋ, ನಿನ್ ಮನೆ ಹಾಳಾಗ. ಎಲ್ಲಿ ಹೊಡಿಬಾರ್ದು ಅಲ್ಲೇ ಹೊಡೆದಲ್ಲೇ. ನೀನು ಕೈ ಮುರಿದೋಗ ನಿನಗ್ ಬರ್ಬಾರ್ದು ಬರ.